ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವೈಫ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಅವಳು ಕೊಡ್ತಿಲ್ಲ. ಬಿಕಾಸ್ ಅವಳು ವಾಯ್ಸ್ ಕೇಳಿ 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 ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಇದು ನಮ್ಮ ಅಮ್ಮ ಇದ್ದ ಮನೆಯಲ್ಲಿರೋ ಒಂದು ದೊಡ್ಡ ದೇವಸ್ಥಾನ. ಇದು ನಮ್ಮ ಕಾರು. ಇವತ್ತು ಮಾರ್ನಿಂಗ್ 7 ಗಂಟೆಗೆ ಹುಬ್ಳಿ ರೀಚ್ ಆದೆ. ಕಲಬುರ್ಗಿಯಿಂದ ಬಂದಿದ್ದೆ, ನಿದ್ದೆ ಇಲ್ಲ, ಏನೂ ಇಲ್ಲ. ಆಫೀಸ್ಗೆ ರಜಾ ಹಾಕ್ಸಿ ಆ್ಯಸ್ ಎ ಡ್ರೈವರ್ ನನಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಯಲ್ಲಮ್ಮನ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಗಾಡಿ ಪೂಜೆ ಮಾಡಿ ತೊಳೆದು ಲಿಂಬೆಹಣ್ಣಿಟ್ಟು ಯಲ್ಲಮ್ಮನ ಹೆಸರು ಹೇಳಿ 5 ಸಲ ಉದೋ 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 ಅಂದ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ಮನೆಯವ್ರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಮನೆ ಬಗ್ಗೆ, ಸಿಚುವೇಶನ್ಸ್ ಬಗ್ಗೆ ಅದು ಇದು ಮಾತಾಡ್ತಾ ಅಂತೂ ಇಂತೂ ನವನಗರ್ ರೀಚ್ ಆದ್ವಿ. ಇದು ಮೆಟ್ರೋ ಬಂತು ಅಂತಂದರೆ ನವನಗರ್ ಬಂದಂಗೆ ಇಲ್ಲಿಂದ ಯಲ್ಲಮ್ಮನ ಹಾಡು ಕೇಳ್ತಾ, ಭಜನೆ ಮಾಡ್ತಾ, ದೇವ್ರ ಹಾಡು ಕೇಳ್ತಾ, ಒಳ್ಳೊಳ್ಳೆ ಮಾತಾಡ್ತಾ ಹೋಗ್ತಿದ್ವಿ. ಅಮ್ಮ ಆ ಕಡೆ ನೋಡ್ತಿದ್ದಾರೆ, ಅತ್ತೆ ಈ ಕಡೆ ನೋಡ್ತಿದ್ದಾರೆ. ಮುಂದೆ ಕೂತಿದೆ ಒಂದು ಕತ್ತೆ. ಇಲ್ಲಿಂದ ನಮ್ಮ ಅಂಟಿನ ಕೂರಿಸ್ಕೊಂಡ್ವಿ. ನವನಗರದಲ್ಲಿರ್ತಾರೆ, ಅವ್ರನ್ನ ಕೂರಿಸ್ಕೊಂಡು ಇಲ್ಲಿಂದ ನಾವು ಹೋದ್ವಿ ದಾವಣಗೆರೆ ಬೆಣ್ಣೆ ದೋಸೆ. ಹುಬ್ಳಿ ಧಾರವಾಡ ಮಧ್ಯದಲ್ಲಿರೋ ನವನಗರದಲ್ಲಿ ಒನ್ ಆಫ್ ದ ಬೆಸ್ಟ್ ಬೆಣ್ಣೆ ದೋಸೆ ಅಂತಲೇ ಹೇಳ್ಬೋದು. 2 ಥರದ ಚಟ್ನಿ, 1 ಥರದ ಭಾಜಿ ಹಾಕಿ ಸಿಕ್ಕಾಪಟ್ಟೆ ಬೆಣ್ಣೆನ ಸುರಿದ್ಬಿಟ್ಟು ಒಳ್ಳೆ ಟೇಸ್ಟಲ್ಲಿ ಕೊಡ್ತಾರೆ. ತುಂಬ ಸಖತ್ತಾಗಿರುತ್ತೆ. ಒಂದು ಸರ್ತಿ ಬಾಯಲ್ಲಿ ಹಾಕಿದರೆ ಆಹಾ ಅದ್ಭುತಾನೇ ಅನ್ಬೋದು. ಸೊ ಪ್ಲೀಸ್ ಟ್ರೈ ಮಾಡಿ ಎಲ್ಲರೂ. ಬೆಣ್ಣೆ ದೋಸೆ ಇಷ್ಟ ಆಗೋರು ಟ್ರೈ ಮಾಡಿ. ಇಲ್ಲಿಂದ ನಾವು ಹಿಡಿದಿದ್ದು ಅಮರ್ಗೋಲ್ಡ್ ರೋಡ್. ಹುಬ್ಳೀಲಿ 24 hours ನೀರು ಅಂತ ಹೇಳಿಬಿಟ್ಟು LNTಯಿಂದ ಎಲ್ಲ ಕಡೆ ಅಡ್ಬಿಟ್ಟಿದ್ದಾರೆ ಒಳಗಡೆ. ರೋಡ್ ತುಂಬ ಕೆಟ್ಟದಾಗಿದೆ. ಅಂತೂ ಇಂತೂ ಆಗೀಗ ಮಾಡಿ ನಾವು ರೀಚ್ ಆದ್ವಿ ಅಮ್ಮಿನ ಬಾವಿಯಿಂದ ಒಂದು ಒಳ್ಳೆ ರೋಡ್ ಸಿಗುತ್ತೆ. ಇಲ್ಲಿಂದ ಹಾರ್ಡ್ಲಿ ಇಟ್ ವಿಲ್ ಬಿ ಟೇಕಿಂಗ್ ಅರೌಂಡ್ 40 to 45 minutes ಅಂತ ಅನ್ಬೋದು. ಈ ರೂಟ್ ಹೆಂಗಿದೆ ಅಂತಂದರೆ ಹುಬ್ಳಿ ಟು ನವನಗರ್ ಟು ಅಮರ್ಗೋಳ್ ಟು ಕವಲ್ಗೆರೆ ಟು ಅಮ್ಮಿನ ಬಾವಿ ಟು ಯಲ್ಲಮ್ಮನ ಗುಡ್ಡ. ಇಲ್ಲಿ ನೋಡಿ ಯಾವ ಥರ ಪೋಸಸ್ ಕೊಡ್ತಾಳೆ, ಏನು ಡೌರಾಣಿ. ಈ ವಿಡಿಯೋದಲ್ಲಿ ಯಾವಾಗ ವಿಡಿಯೋ ಮಾಡಿಲ್ಲ ಅಂತಲೇ ಗೊತ್ತಿಲ್ಲ. ಆಮೇಲೆ ಇದನ್ನು ಎದಕ್ಕೆ ಈ ವಿಡಿಯೋದಲ್ಲಿ ಎಡಿಟ್ ಮಾಡಿ ಹಾಕಿದಾಳಂತನೂ ನನಗೆ ಗೊತ್ತಿಲ್ಲ. ಆಯಿತು, ಎಲ್ಲ ಮುಗಿಸಮ್ಮ ನೀನು. ಇಲ್ಲಿ ನೋಡ್ತಿರ್ಬೋದು ನೀವು 39 minutes ಲೆಫ್ಟು. ಇಲ್ಲಿ ನೋಡ್ತಿರ್ಬೋದು ನೀವು ಹೋಟೆಲ್ ಮಿತ್ರ ಸಮಾಜ್. ಇದು ಮೋಸ್ಟ್ಲಿ ಹಾರುಬಿಡಿ ಅದಾದಮೇಲೆ ಬರುತ್ತೆ. ಇಲ್ಲಿ ಒನ್ ಆಫ್ ದ ಬೆಸ್ಟ್ ಉಪ್ಪಿಟ್ಟು ಸಿಗುತ್ತೆ ನಿಮಗೆ. ಬಿಸಿ ಆಗಿರೋಂಥ ಉಪ್ಪಿಟ್ಟು, ಗಿರ್ಮಿಟ್ಟು, ಮಿರ್ಚಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಸೊ ಹುಬ್ಳಿಯಿಂದ ಡೈರೆಕ್ಟ್ ಬಂದಾಗ ನಾವು ಸ್ಟಾಪ್ ಮಾಡೋದಲ್ಲೇ. ಅಂತೂ ಇಂತೂ ನಾವು ಯಲ್ಲಮ್ಮನ ಗುಡ್ಡ ರೀಚ್ ಆದ್ವಿ. ಮುಂಚೆ ಒಳಗಡೆವರೆಗೂ ಹೋಗ್ತಿತ್ತು ಕಾರ್, ಬಟ್ ಇವಾಗ ಎಲ್ಲ ರೋಡ್ನ ಬ್ಲಾಕ್ ಮಾಡಿದ್ದಾರೆ, ಪೋಲ್ಸ್ನ ಹಾಕಿದ್ದಾರೆ. ಯಾವ ಬೈಕ್ಸು ಕಾರ್ ಒಳಗಡೆನೂ ಹೋಗೋಕ್ಕಾಗಲ್ಲ. ಈ ಒಂದು ಬೈಕ್ಸ್ನೂ ಒಳಗಡೆ ಬಿಡಲ್ಲ, ಮುಂಚೆನೇ ಪರ್ಮಿಷನ್ ತೊಗೊಂಡು ಬರಬೇಕು. ಯಲ್ಲಮ್ಮನ ಗುಡ್ಡ ರೀಚ್ ಆದ ತಕ್ಷಣ ಬರೋ ವೈಬ್ರೇಷನ್ಸೇ ಬೇರೆ. ಈ ಲೆಫ್ಟ್ ಸೈಡ್ ಇವಾಗ ಚೆನ್ನಾಗಿ ಪಾರ್ಕಿಂಗಿಗೆಲ್ಲ ಜಾಗ ಮಾಡಿದ್ದಾರೆ. ಸೊ ನಾವು ಅಲ್ಲಿ ಫೈನಲಿ ಬಿಟ್ಟು ಫ್ಯಾಮಿಲಿನ ಎಲ್ಲರನ್ನೂ ಕರ್ಕೊಂಡು ಯಲ್ಲಮ್ಮನ ಗುಡ್ಡಕ್ಕೆ ಬಂದೇವಿ. ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಆಯಿತು. ಸೊ ಲಿಟ್ರಲಿ ಟಯರ್ಡ್. ಗಾಡಿನ ಪಾರ್ಕ್ ಮಾಡಿಬಿಟ್ಟು ಎಲ್ಲರೂ ನಡ್ಕೊಂಡು ಹೋಗ್ತಿದ್ದೀವಿ. ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡಿದ್ದಾಳೆ. ಯಾವ ರೂಟಿಂದ ಹೋಗಬೇಕು, ಈಗ ಹೋದ್ರೆ ಹತ್ರ ಆಗುತ್ತಾ, ಆಗೋದ್ರ ಹತ್ರ ಆಗುತ್ತಾ ಅಂತ ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ಹಿಂಗೆ ಬೇಡ, ಆಗೋಗೋಣ ಅಂತಂದರು. ಸೊ ಅವರು ಹೆಂಗೆ ಹೋಗ್ತಾರೆ ಆ ಥರ ನಾವು ಫಾಲೋ ಮಾಡ್ತೀವಿ. ಬ್ಯಾಗ್ನ ಹಿಡ್ಕೊಂಡ್ಬಿಟ್ಟು ಹೊರಟಿದ್ದೀವಿ. ನಮ್ಮ ಅತ್ತೆ ಜೊತೆ ಏನೋ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಹೋಗ್ತಿದ್ದೀನಿ. ಇದು ದೇವಸ್ಥಾನದ ಒನ್ ಆಫ್ ದ ಎಂಟ್ರೆನ್ಸ್. ಇಲ್ಲಿ ನಾವು 100 rupees ದರ್ಶನಕ್ಕೆ ಹೋಗೋ ದಾರಿ ಇದೆ. ಮುಂಚೆ ಇಲ್ಲಿ 500 rupees ಇತ್ತು, ಮಿಡಲಲ್ಲಿ 100 ಇದ್ದಿತ್ತು, ಆಮೇಲೆ ಸ್ಟಾರ್ಟಿಂಗಲ್ಲಿ ಫ್ರೀ ದರ್ಶನ ಇತ್ತು. ಇವಾಗ ಮಿಡಲಲ್ಲಿ 500 ಹಾಕಿದ್ದಾರೆ. ಎಲ್ಲರೂ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ ಎಣ್ಣೆ ಹೊಂಡಕ್ಕೆ.
ಎಣ್ಣೆ ಹೊಂಡದ ಏನು ಸ್ಪೆಷಾಲಿಟಿ ಅಂತಂದರೆ ಅಲ್ಲಿ ನೀರನ್ನ ದೇಹಕ್ಕೆ ಸಿಡಿಸ್ಕೊಂಡ್ರೆ ಚಿಮಡಿಸ್ಕೊಂಡ್ರೆ ಅಥವಾ ನೀರಿಂದ ಸ್ನಾನ ಮಾಡಿಕೊಂಡ್ರೆ ಹಾಗೂ ಆ ನೀರನ್ನ ಸೇವಿಸಿದರೆ ನಮ್ಮಲ್ಲಿರೋ ಎಲ್ಲ ರೋಗ ರುಜಿನಗಳು ಎಲ್ಲ ಮಾಯ ಆಗ್ತಾ ಅಂತ ಹೇಳ್ತಾರೆ. ಲೆಫ್ಟಲ್ಲಿರೋದು ನಮ್ಮ ಬಾಸ್ ದೇವಸ್ಥಾನ, ಅಂದರೆ ನಮ್ಮ ಶಿವನ ದೇವಸ್ಥಾನ. ಇಲ್ಲಿಂದ ಎಣ್ಣೆಗೊಂಡಕ್ಕೆ ಇಳ್ಕೊಂಡು ಹೋಗಬೇಕು. ಇದು ದಾರಿ ಇವಾಗ ತುಂಬ ಅಂದರೆ ತುಂಬಾ ಕ್ಲೀನಾಗಿದೆ. ಮುಂಚೆ ಅಲ್ಲೇ ಎಲ್ಲಿ ಬೇಕಂದ್ರೆ ಅಲ್ಲೇ ಬಟ್ಟೆ ಎಲ್ಲನೂ ಚೆಲ್ಬಿಡ್ತಿದ್ರು, ಸಿಕ್ಕಾಪಟ್ಟೆ ಗಲೀಜು ಮಾಡ್ತಿದ್ರು. ಇವಾಗ ಕ್ಲೀನಿಂಗ್ ಪ್ರೊಸೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಮುಂಚೆ ಎಲ್ಲ ಒಳಗಡೆನೇ ಸಿಗ್ತಿತ್ತು ತೀರ್ಥ, ಅಲ್ಲೇ ನಾವೇ ಕೈ ಹಾಕಿ ತೊಗೋಬೋದಿತ್ತು, ಆ ಥರ ಆಯಿತು. ಇವಾಗ ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿಬಿಟ್ಟು ಅವರು ಏನು ಕೊಡ್ತಾರೆ, ಅವರು ಎಷ್ಟು ನಮಗೆ ಕೊಡ್ತಾರೆ ಅದನ್ನೇ ನಾವು ಸೇವಿಸ್ಕೋಬೋದು. 10 ರೂಪೀಸ್ ಕೊಟ್ಟರೆ ಬಾಟಲು ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಯಾವ ಥರ ಸೇವೆನ ಸಲ್ಲಿಸ್ತಿದ್ದಾರೆ ಅಂತ. ಜೋಗಮ್ಮಗಳು ಅಮ್ಮ ಇದ್ದಾರೆ ಅಲ್ಲೇ. ಕೈಯಲ್ಲಿರೋದು ಚೌರ ಅಂತಾರೆ. ಕೆಲವೊಬ್ರ ಹತ್ರ ಬ್ಲ್ಯಾಕ್ ಕಲರ್ದಿರುತ್ತೆ, ಕೆಲವೊಬ್ರ ಹತ್ರ ವೈಟ್ ಕಲರ್ದಿರುತ್ತೆ. ನಮ್ಮಮ್ಮನ ಹತ್ರ ಇರೋದು ವೈಟ್ ಕಲರ್ ಚೌರ. ಅದನ್ನು ಬೀಸಿ ಅಮ್ಮನಿಗೆ ಅವ್ರ ಸೇವೆನ ಸಲ್ಲಿಸ್ತಾರೆ. ನೋಡ್ತಿರ್ಬೋದು ಇವಾಗ್ಲೂ ಎಷ್ಟು ಕ್ಲೀನ್ ಮಾಡ್ತಿದ್ದಾರೆ ಅಂತ. ಎಲ್ಲ ಲಗೇಜ್ ಎಲ್ಲ ಕೊಟ್ಬಿಟ್ಟು ನನ್ನನ್ನು ನಿಲ್ಲಿಸಿದ್ದಾರೆ. ಇಲ್ಲಿಂದ ನಾವು ಸೀದಾ ಹೋಗಿದ್ದು ಪರಶುರಾಮನ ದೇವಸ್ಥಾನಕ್ಕೆ. ಅಮ್ಮನ ಮಗ ಪರಶುರಾಮ ಅವ್ರ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿಂದ ದೇವಸ್ಥಾನದಲ್ಲಿ ಪರಶುರಾಮನ ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ತಿರ್ಗಾ ಆ ಅಮ್ಮನ ಹತ್ರ ಹೋದ್ವಿ. ಇಲ್ಲಿ ಒಬ್ರಿಗೆ ವೇಟ್ ಮಾಡ್ತಾಯಿದ್ವಿ. ಆಮೇಲೆ ಅಲ್ಲಿಂದ ನಮಗೆ ಡೈರೆಕ್ಟ್ ಒಳಗಡೆ ಎಂಟ್ರಿ ಸಿಕ್ತು. ಇಲ್ಲಿ ನೋಡ್ತಿರ್ಬೋದು, ಇದು ಎಂಟ್ರೆನ್ಸ್ ದಾರಿ. ಇದು ಅಮ್ಮನ್ನ ನೋಡೋಕ್ಕೆ ಪ್ರತಿ ಸರ್ತಿ ಈ ಲೈನಿಗೆ ಬಂದಾಗ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರುತ್ತೆ ನನಗೆ, ಯಾಕೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲಿಂದನೂ ಈ ಎಂಟ್ರೆನ್ಸ್ ಆಗಿಬಿಟ್ರೆ ಒಂದು ಗೂಸ್ ಬಂಪ್ಸ್ ಕ್ರಿಯೇಟ್ ಆಗುತ್ತೆ. ಮುಂಚೆಯಿಂದನೂ ಆ ಅಮ್ಮನ್ನ ಅಷ್ಟು ಅಟ್ಯಾಚ್ಮೆಂಟ್ ಇರೋದಕ್ಕೋ ಏನೋ ಗೊತ್ತಿಲ್ಲ, ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿರೋ ದರ್ಶನ ಆಯಿತು. ಇಲ್ಲಿ ನೋಡ್ತಿರ್ಬೋದು ಪೋಸ್ಗಳನ್ನೆಲ್ಲ ಕೊಡ್ತಿದ್ದಾಳೆ. ಇಲ್ಲಿ ನಾವು ಕೂತಿದ್ವಿ, ಆವಾಗ ಇಲ್ಲಿ ಹೇಳಿಕೆ ನಡೀತಾ ಇತ್ತು. ಏನು ಹೇಳಿಕೆ ಅಂತಂತಂದರೆ, ಅವರು ದೇವಸ್ಥಾನಕ್ಕೆ ಬಂದಿದ್ದಾರೆ. ಅವರು ದೇವರನ್ನ ಎಲ್ಲ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಅವ್ರ ಮನೇಲಿರೋ ಅಮ್ಮನ್ನೇ ಕರ್ಕೊಂಬಂದಿದ್ದಾರೆ. ಅವ್ರೇನೋ ಕೇಳ್ತಿದ್ರು, ಅದು ಕೆಲಸ ಆಗುತ್ತೆ ಅಂತಂದರೆ ಅಲ್ಲಿರೋ ಕೊಡ ಈಸಿಯಾಗಿ ಅಮ್ಮ ಹೇಳ್ತಾಳೆ. ಅಕಸ್ಮಾತ್ ಕೆಲಸ ಆಗಲ್ಲ ಅಂತಂದರೆ ಹೇಳೋದೇ ಇಲ್ಲ ಅದು. ಸೊ ಫಸ್ಟಿಗೆ ಅವರು ತುಂಬ ಟ್ರೈ ಮಾಡಿದರು, ಹೇಳಿಲ್ಲ. ಅಂದರೆ ಅದು ಏನೋ ಬೇಡ್ಕೊಂಡಿದ್ದು ಆಗಲ್ಲ ಅಂತ ಹೇಳಿದ್ರು. ನಮಗೊಂದು ಅಜ್ಜಿ ಸಿಕ್ತು. ಅಲ್ಲಿಂದ ನಾವು ಹೋಗಿದ್ದು ಎಕ್ಕಯ್ಯ ಜೋಗಯ್ಯ ದೇವಸ್ಥಾನಕ್ಕೆ. ಇಲ್ಲಿ ದೇವ್ರನ್ನ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಒಳ್ಳೆ ಬ್ಲೆಸ್ಸಿಂಗ್ಸ್ನ ತೊಗೊಂಡ್ವಿ. ಅಲ್ಲಿಂದ ನಾವು ಯಲ್ಲಮ್ಮನ ಗುಡ್ಡನ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಅಮ್ಮನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ತಿರ್ಗಾ ನಾವು ಹೋಗಿದ್ದು ಊಟಕ್ಕೆ ಸೌದತ್ತಿಲಿ ತುಂಬ ಹೋಟೆಲ್ಸ್ ಇವೆ, ತುಂಬ ಖಾನಾವಳಿಗಳಿವೆ. ಬಟ್ ನಾವೊಂದು ಸ್ಪೆಷಲ್ ಖಾನಾವಳಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಇವತ್ತು. ಇಲ್ಲಿ ನೋಡ್ತಿರ್ಬೋದಲ್ಲ, ಈ ರೂಟು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿರೋ ವ್ಯೂ ಕಾಣುತ್ತೆ. ನಮ್ಮ ಮಲಪ್ರಭಾ ನೀರು ಕಾಣುತ್ತೆ. ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಇದಕ್ಕೆ ಹೋಗ್ತೀವಿ. ಇದೇ ರೂಟಿಂದ ನಾವು ನೆಕ್ಸ್ಟ್ ಹೋಗಬೇಕಾಗಿರೋದು ಸಿರ್ಸಂಗಿ ಕಾಳಮ್ಮ ದೇವಸ್ಥಾನಕ್ಕೆ. ಅಲ್ಲೂ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಆದಾಗ ಒಳ್ಳೆ ಫಾಲ್ಸ್ ಥರ ನೀರು ಹರಿಯುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವಾಗ ಇನ್ನೂ ನೀರು ಹರಿತಿರ್ಲಿಲ್ಲ ನಾವು ಹೋದಾಗ. ಇಲ್ಲಿಂದ ಖಾನಾವಳಿಗೆ ಬಂದ್ವಿ. ಇದಿರೋದು ಸವದತ್ತಿಲಿ. ಇಲ್ಲಿ ಒಳ್ಳೆ ರೊಟ್ಟಿ ಊಟ ಸಿಗುತ್ತೆ. ಬಟ್ ನಾವು ಹೋದಾಗ ಇಟ್ ವಾಸ್ ಆಲ್ಮೋಸ್ಟ್ ಅರೌಂಡ್ 4:30 ಆಗಿಬಿಟ್ಟಿತ್ತು. ಸೊ ಅಷ್ಟು ಬಿಸಿ ಏನೂ ಇರಲಿಲ್ಲ. ಆಮೇಲೆ ಅಷ್ಟೊಂದೇನು ಸ್ಪೆಷಲ್ ಇರಲಿಲ್ಲ. ಬಟ್ ಕ್ವೈಟ್ ಗುಡ್, ಫುಡ್ ವಾಸ್ ಗುಡ್. ಇಲ್ಲಿಂದ ನಾವು ತಿರ್ಗಾ ಅದೇ ರೋಡಿಗೆ ಬಂದ್ವಿ. ಸವದತ್ತಿಯಿಂದ ಬಂದುಬಿಟ್ಟು ಸಿರ್ಸಂಗಿಗೆ ಸ್ಟಾರ್ಟ್ ಆದ್ವಿ ನಮ್ಮ ಜರ್ನಿನ. ಇಲ್ಲಿ ನೋಡ್ತಿರ್ಬೋದು
ಅಲ್ಲಿ ಮಲಗಿದವಳು ಸೀದಾ ದೇವಸ್ಥಾನ ರೀಚ್ ಆದಾಗಲೇ ಎದ್ದು ಮತ್ತೇನೋ ವಿಡಿಯೋ ಮಾಡಿದ್ದಾಳೆ. ಇದೆಲ್ಲ ಹಿಂಗೆ ಅಮ್ಮನ್ನ ಕರ್ಕೊಂಡು ಹೋದ್ವಿ ಒಳಗಡೆ. ತುಂಬ ಚೆನ್ನಾಗಿರೋ ದೇವಸ್ಥಾನ ಇದು ಕೂಡ. ತುಂಬ ಹಳೆ ದೇವಸ್ಥಾನ, ತುಂಬ ವರ್ಷದ ಹಳೆ ದೇವಸ್ಥಾನ ಇದು. ಶ್ರೀ ಸಿರಿಸಂಗಿ ಕಾಳಮ್ಮನ ದೇವಸ್ಥಾನ ಇದು. ನಮ್ಮ ಮನೆ ದೇವರಿದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಸ್ಟೋರಿ ಇದೆ. ಸ್ಟೋರಿ ನನಗೆ ಗೊತ್ತಿಲ್ಲ, ಬಟ್ ತುಂಬ ಒಳ್ಳೆ ಸ್ಟೋರಿ ಇದೆ. ಬಿಕಾಸ್ ಅಗೇನ್ ಇದು ಕನೆಕ್ಟೆಡ್ ಟು ವರ್ವಿ ಮೌನೇಶ್ವರಂದು ಒಂದು ಪವಾಡ ನಡೆದಿದೆ ಇಲ್ಲಿ. ಆಮೇಲೆ ತುಂಬ ಹಳೆ ಶಿವನ್ ಟೆಂಪಲ್ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಸೊ ನಂದಿ ಯಾವಾಗಲೂ ಬಾಗಿಲು ಮುಚ್ಚಿರುತ್ತೆ, ಬೆಳಗ್ಗೆ ಪೂಜಾ ಮಾಡಿ ಮುಚ್ಚಿಬಿಟ್ಟಿರ್ತಾರೆ. ಅದು ಎಲ್ಲ ಲೇಡೀಸ್ ಜೊತೆ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿ, ವಿಡಿಯೋನ ಕ್ಯಾಪ್ಚರ್ ಮಾಡಿ ಮತ್ತೆ ನಾವು ತಿರ್ಗಾ ಮರಳಿ ಮನೆಗೆ ಹೊರಟ್ವಿ. ಸಿರ್ಸಂಗಿಲ್ ಒಂದು ಫೋರ್ಟ್ ಇದೆ, ತುಂಬ ಚೆನ್ನಾಗಿದೆ. ಒಳಗಡೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಟೈಮ್ ಇರಲಿಲ್ಲ. ಒಳಗಡೆ ಚೆನ್ನಾಗಿದೆ. ಒಂದು ಸರ್ತಿ ಹೋಗಿದ್ದೀನಿ ನಾನು. ಏನೇನೋ ಸ್ಟೈಲ್ ಗೀಲ್ ಮಾಡ್ತಾ ರಜನಿಕಾಂತ್ ಸ್ಟೈಲ್ ಏನೋ ಮಾಡ್ತಿದ್ಲು. ಇಲ್ಲಿಂದ ಓಕೆ ಚಲೋ. ಥ್ಯಾಂಕ್ ಯು ಗೈಸ್. ಇಷ್ಟೇ ಆಗಿತ್ತು ಬ್ಲಾಗ್. ನನಗೆ ಗೊತ್ತು ವಿಡಿಯೋ ಇಷ್ಟ ಆಗಲಿ ಆಗದೇ ಇರಲಿ, ಚೆನ್ನಾಗಿರಲಿ ಕೆಟ್ಟದಾಗಿರಲಿ, ಹೇಗೆ ಇದ್ದರೂ ನೀವು ನಮ್ಮ ವಿಡಿಯೋನ ತುಂಬ ಲೈಕ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್ ಫಾರ್ ದ್ಯಾಟ್. ನಾನು ಹೇಳಿದೆ ಅಲ್ಲ, ಮಿತ್ತರ್ ಸಮಾಜ್ ಹೋಟೆಲ್, ಅಲ್ಲೇ ಬಂದುಬಿಟ್ಟು ನಾವು ಗಿರ್ಮಿಟ್ನ ತಿಂದ್ವಿ, ಟೀ ಕುಡಿದ್ವಿ. ಇಲ್ಲಿಂದ ನಮ್ಮ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಒಂದು 12 ನಿಮಿಷ 17 ಸೆಕೆಂಡ್ 75 ಮಿಲಿ ಸೆಕೆಂಡ್ಸ್ ಇರೋ ವಿಡಿಯೋನ ನೋಡಿಬಿಟ್ಟು ಇಷ್ಟಪಟ್ಟಿದ್ದೆ.